ನಿರಂತರ ಮಳೆ ಉಕ್ಕುತ್ತಿರುವ ನದಿಗಳು ಅನ್ನದಾತರ ಬದುಕನ್ನೇ ದಿಕ್ಕಿಡಿಸಿವೆ. ಪ್ರವಾಹಕ್ಕೆ ಜಮೀನುಗಳೆಲ್ಲ ಮುಳುಗಿದ್ದು ಕೈಗೆ ಬರಬೇಕಿದ್ದ ಬೆಳೆ ನೀರು ಪಾಲಾಗಿದೆ. ನೆರೆ ನರಕಕ್ಕೆ ಅನ್ನದಾತರು ವಿಲವಿಲ ಅಂತಿದ್ದಾರೆ. ಜಮೀನು ಎಲ್ಲಿದೆಯೋ ಬೆಳೆ ಅದೇನಾಗಿದೆಯೋ ನೆರೆ ಏಟಿಗೆ ಏನಂದ್ರೆ ಏನೂ ಕಾಣ್ತಾ ಇಲ್ಲ. ಭೀಮಾ ನದಿ ಪ್ರವಾಹಕ್ಕೆ ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದಲ್ಲಿ 100 ಎಕರೆ ಜಮೀನು ಮುಳುಗಡೆಯಾಗಿದೆ. ಹತ್ತಿ ಭತ್ತದ ಜಮೀನು ಸಮುದ್ರದಂತೆ ಕಾಣ್ತಾ ಇದ್ದು ರೈತರು ದಿಕ್ಕಿಟ್ಟಿದ್ದಾರೆ. ಸದ್ಯ ನನಗೆ ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ನೈಕಲ್ ಗ್ರಾಮದ ಹೊರಭಾಗದಲ್ಲಿರುವಂಥ ರೈತರ ಜಮೀನಲ್ಲಿದ್ದೀನಿ. ರೈತರ ಜಮೀನಿನ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತಿದ್ದೀನಿ. ಏನೋ ಸಾಕಷ್ಟು ಮಳೆ ಆಗ್ತಿರೋ ಕಾರಣಕ್ಕಾಗಿ ಜೊತೆಗೆ ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಿದೆ. ಹೀಗಾಗಿ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಸಹಿತ ಹರಿದು ಬರ್ತಿದೆ. ಬೀದರ್ ಔರಾದ್ ಬಾಲ್ಕಿಯಲ್ಲಿ ಮಾಂಜಾ ನದಿ ಪ್ರವಾಹಕ್ಕೆ ಸಾವಿರಾರು ಎಕರೆ ಬೆಳೆ ನಾಶವಾಗಿದೆ. ಕಬ್ಬು, ಉದ್ದು, ತೊಗರಿ ಬೆಳೆ ನೀರು ಪಾಲಾಗಿದ್ದು ಪರಿಹಾರಕ್ಕೆ ರೈತರು ಪಟ್ಟು ಹಿಡಿದಿದ್ದಾರೆ. ಮಹಾರಾಷ್ಟ್ರದ ದನೇಗೋಡ್ ಡ್ಯಾಮ್ ಹಾಗೂ ಬೀದರ್ ಕಾರಂಜಿ ಜಲಾಶಯದಿಂದ ನಿರಂತರವಾಗಿ ಇಲ್ಲೇನು ಡ್ಯಾಮ್ನಿಂದ ನೀರನ್ನು ಹರಿಬಿಡಲಾಗ್ತಾ ಇದೆ. ಹೀಗಾಗಿ ಈ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಮಾಂಜ್ರಾ ನದಿ ಮೈದುಂಬಿ ಇಲ್ಲಿ ಹರಿತಾ ಇರತಕ್ಕಂಥದ್ದು. ಇಲ್ಲಿನ ಪ್ರಮುಖವಾದಂಥ ಬೆಳೆಯಾಗಿರ್ತಕ್ಕಂಥ ಉದ್ದು, ಸೋಯಾಬೀನು ಮತ್ತು ಈ ಹೆಸರು, ತೊಗರಿ ಬೆಳೆ ಕೂಡ ಸಂಪೂರ್ಣವಾಗಿ ನೀರಲ್ಲಿ ಮುಳುಗಡೆತಕ್ಕಂಥದ್ದು. ರಾಯಚೂರು, ಸಿಂಧನೂರು, ಮಾನ್ವಿ ತಾಲೂಕಲ್ಲಿ ಭಾರೀ ಮಳೆ ಹತ್ತಿ ಬೆಳೆಯನ್ನ ಆಹುತಿ ಪಡೆದಿದೆ. ಕಾಯಿ ಕಟ್ಟಿ ಹತ್ತಿ ಅರಳುವ ಸಮಯದಲ್ಲಿ ಮಳೆ ಸುರಿದಿದ್ದು ರೈತರು ದಿಕ್ಕಿಟ್ಟಿದ್ದಾರೆ. ಸಿನ್ನೂರು ತಾಲೂಕಿನ ರಾಮತ್ನಾಳ ಸೀಮೆಗೆ ಬರ್ತಕ್ಕಂಥ ಪ್ರದೇಶದಲ್ಲಿದ್ದೀನಿ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಹತ್ತಿ ಬೆಳೆ ಸಂಪೂರ್ಣವಾಗಿ ಮಳೆಯಿಂದ ಹಾನಿಯಾಗಿ ಹೋಗಿದೆ ಅನ್ನುವಂಥದ್ದನ್ನು ದೃಶ್ಯದಲ್ಲಿ ತಾವು ನೋಡ್ಬೋದು. ರೈತರು ನಸಿಕಿನಿಂದಲೇ ಎಲ್ಲೊಂದು ಕಡೆ ಹೊಲಕ್ಕೆ ನುಗ್ಗಿರುವಂಥ ಮಳೆ ನೀರನ್ನು ಸರಾಗವಾಗಿ ಹರಿಯುವಂಥ ಕೆಲಸಕ್ಕೆ ತೊಡಗಿರುವಂಥದ್ದು. ಬಾಗಲಕೋಟೆಯ ನೀರಲಕೇರಿ ಗ್ರಾಮದಲ್ಲೂ ಮಳೆಗೆ ಹತ್ತಿ ಬೆಳೆ ಕೊಳೆತಿದ್ದು ರೈತ ನಾಗಪ್ಪ ಕಂಗಾಲಾಗಿದ್ದಾರೆ. ಬೆಳಗಾವಿಯ ಚಿಕ್ಕೋಡಿ ಭಾಗದಲ್ಲಿ 100 ಎಕರೆ ಸೋಯಾ, ಶೇಂಗಾ ಬೆಳೆ ಜಲಾವೃತವಾಗಿದೆ. ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ. ಈಗ ಸೋಯಾಬೀನ್ ಹಾಕಿದ್ವು ರೀ, ಈಗ ಒಂದು 10-15 ಸಾವಿರ ರೂಪಾಯಿ ಖರ್ಚು ಮಾಡಿ ಹಾಕಿದೀವಿ ರೀ. ಮತ್ತೀಗೆಲ್ಲ ಮಳೆ ಹೆಚ್ಚಾಗಿ ನೀರು ನಿಂತ ಎಲ್ಲ ನಮ್ಮ ಸೋಯಾಬೀನ್ ಹೋಗಿತ್ರಿ. ಈಗ ಒಂದು 1.5 ಎಕರೆ ಇದೆಲ್ಲ ಕಟಾವಕ್ಕೆ ಇಲ್ಲಿ ನೋಡ್ರಿ, ಅದ ಕಾಯಿ ಆಗಿ ಎಲ್ಲ ಇದನ್ನಾಗಿದಾವ್ರಿ, ಎಲ್ಲ ಕೊಳತು ಹೊಂದಿದಾವ್ರಿ ಎಲ್ಲ ರೀ. ಅದಕ್ಕೆ ಗೋರ್ಮೆಂಟ್ದಿಂದ ಏನ್ರಿ ಪರಿಹಾರ ರೈತರಿಗೆ ಸಿಗ್ಬೇಕ್ರಿ. ಎಡೆಬಿಡದೆ ಸುರಿತಾ ಇರುವ ಮಳೆ ಜಮೀನುಗಳನ್ನೇ ನುಂಗಿ ಹಾಕಿರುವ ನದಿ ನೀರು ರೈತರನ್ನ ದಿಕ್ಕಿಡಿಸಿದೆ. ಬ್ಯೂರೋ ರಿಪೋರ್ಟ್, TV9.